टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಕರಾವಳಿಯಲ್ಲೂ ಮಳೆ ಅಬ್ಬರಿಸ್ತಾ ಇದೆ. ಮಂಗಳೂರಿನಲ್ಲಿ ಗುಡ್ಡದ ಭೂತ ಮತ್ತೆ ಭೀತಿಯನ್ನ ಹುಟ್ಟಿಸಿದೆ. ಅತ್ತ ಉಡುಪಿಯ ನದಿಗಳು ಉಕ್ಕಿ ಹರಿತಿವೆ. ಮುಂಗಾರು ಮಾರುತಕ್ಕೆ ಕರಾವಳಿಗೆ ಕಂಪಿಸಿದೆ. ಮಂಗಳೂರಿನಲ್ಲಿ ಮಳೆ ಅವಾಂತರಗಳು ಇನ್ನೂ ಕೂಡ ನಿಲ್ಲುವಂತ ಲಕ್ಷಣಗಳು ಕಾಣ್ತಾ ಇಲ್ಲ. ಗುಡ್ಡದ ಮಣ್ಣು ಕುಸಿದು 4ಕ್ಕೂ ಹೆಚ್ಚು ಮನೆಗಳು ಅಪಾಯದ ಸ್ಥಿತಿಯಲ್ಲಿದೆ. ಇದೇನಿಲ್ಲ, ಕುತ್ಕೊಳ್ಳುವ ಚಾನ್ಸಸ್ ಇದೆ. ಇದು ಮನೆ ಸಂಸದ ಮಕ್ಕಳು ಬಾರಿ ಕಷ್ಟದಲ್ಲಿದ್ದೇನೆ. ನನಗೆ ಅರ್ಧ ಅಲ್ಲಿ ಫೌಂಡೇಶನ್ ಕಾಣ್ತದೆ, ಗೋಣಿ ಚೀಲ ಇದೆ ಅಂತ ಹೋಗಿ ಅದು ಸಹ ಮಾಡಲಿಲ್ಲ. ಗುಡ್ಡವೇ ಕುಸಿಯುತ್ತಿದೆ, ಮನೆ ಗೋಡೆಗಳೆಲ್ಲ ಉರುಳಿ ಬೀಳ್ತಿವೆ. ರಚ್ಚೆ ಹಿಡಿದಂತೆ ಸುರಿಯುತ್ತಿರುವ ಮಳೆಗೆ ಧರೆಯೇ ನಡುಗುತ್ತಿದ್ದು ಕರಾವಳಿ ಜನರಂತೂ ಬೆಚ್ಚಿ ಬಿದ್ದಿದ್ದಾರೆ. ಮಂಗಳೂರಿನಲ್ಲಿ ಕುಸಿದ ಗುಡ್ಡ, 4 ಮನೆಗಳಿಗೆ ಹಾನಿ. ನೋಡಿ, ಕಣ್ಣೆದುರೇ ಕುಸಿದು ಬೀಳುತ್ತಿರುವ ಗುಡ್ಡವನ್ನ. ಮಂಗಳೂರು ಹೊರವಲಯದ ಕಣ್ಣೂರು ದಯಾಂಬು ಬಳಿ ಗುಡ್ಡ ಕುಸಿದಿದ್ದು 4 ಮನೆಗಳಿಗೆ ಹಾನಿಯಾಗಿದೆ. ಕುಟುಂಬದವರನ್ನ ಜಿಲ್ಲಾಡಳಿತ ಸ್ಥಳಾಂತರಿಸಿದೆ. ಆದರೆ ಗುಡ್ಡದ ಕೆಳಭಾಗದಲ್ಲಿ 50ಕ್ಕೂ ಹೆಚ್ಚು ಮನೆಗಳಿದ್ದು ಆತಂಕ ಮನೆ ಮಾಡಿದೆ. ನಾನೀಗ ಅದೇ ಒಂದು ಘಟನಾ ಸ್ಥಳದಲ್ಲಿದ್ದೇನೆ. ನೀವು ಗಮನಿಸಬಹುದು, ಇದು ಮಂಗಳೂರು ನಗರ ಹೊರವಲಯದ ಕಣ್ಣೂರು ಸಮೀಪದ ದಯಾಂಬು ಎನ್ನುವಂಥ ಪರಿಸರ. ಇಲ್ಲಿ ಮೇಲ್ಭಾಗದಲ್ಲಿ ಗುಡ್ಡ ಪ್ರದೇಶ ಇದೆ, ಇಲ್ಲಿ ಕೆಳಭಾಗದಲ್ಲಿ ಸುಮಾರು 100ಕ್ಕೂ ಹೆಚ್ಚು ಮನೆಗಳಿದೆ. ಮೇಲ್ಭಾಗದಲ್ಲಿ ಗಮನಿಸಬಹುದು, ಆ ಗುಡ್ಡದ ಮಣ್ಣು ಜಾರ್ಕೊಂಡು ಬಂದಿರುವಂಥದ್ದು. ಕಳೆದ 3 ದಿವಸಗಳಿಂದ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ವಿಪರೀತವಾಗಿ ಮಳೆ ಸುರಿತಾ ಇದೆ. ಸೊ ಮೇಲ್ಭಾಗದಿಂದ ಗುಡ್ಡದ ಮೇಲಿಂದ ನೀರು ಬರ್ತಾ ಇದೆ. ಸೊ ಆ ನೀರು ಬರ್ತಿರೋ ಪರಿಣಾಮವಾಗಿ ಆ ಮೇಲ್ಭಾಗದ ಗುಡ್ಡದ ಮಣ್ಣು ಕೆಳಗಡೆ ಜಾರ್ಕೊಂಡು ಬಂದಿರುವಂಥದ್ದು. ಮನೆಗೆ ನುಗ್ಗಿದ ನೀರು, ಕೂದಲೆಳೆ ಅಂತರದಲ್ಲಿ ಕುಟುಂಬ ಪಾರು. ಗುಡ್ಡದ ಮೇಲಿಂದ ರಭಸವಾಗಿ ನೀರು ಹರಿತಾ ಇದ್ದು ಮನೆ ಹಿಂಬದಿಯ ಗೋಡೆಯನ್ನ ಸೀಳಿಕೊಂಡು ಮನೆಗೆ ಮಣ್ಣು ನೀರು ನುಗ್ಗಿದೆ. ಹೀಗಾಗಿ ಕೂದಲೆಳೆ ಅಂತರದಲ್ಲಿ ಕುಟುಂಬದವರು ಪಾರಾಗಿದ್ದು ಅಡುಗೆ ಮನೆ ಸಂಪೂರ್ಣ ಕುಸಿದಿದೆ. ಮಗಳು ಅಪ್ಪನ ಇಲ್ಲಿದ್ರು, ತಾಯಿ ಸಹ ಮಗ ಅಲ್ಲಿದ್ರು, ಒಳಗೆ ಸ್ವಲ್ಪ ಕೆಲಸ ಮಾಡ್ತಾ ಇದ್ರು. ಇದು ಬೀಳುವಾಗ ಅವರು ನೋಡಿ ಅವರು ಓಡಿ ಹೋದ್ರು. ಇಲ್ಲಿಂದ ಒಳಗಿಂದ ಅಪ್ಪ ತಮ್ಮ ಅಲ್ಲಿಂದ ಹೋದ್ರು, ಮತ್ತು ಇಲ್ಲಿಂದ ಅಪ್ಪ ಮಗಳಲ್ಲಿ ಇಲ್ಲಿಂದ ಓಡಿ ಹೋದ್ರು. ಓಡಿದ ಮೇಲೆ ಅದು ಬಿದ್ದಾದ ಮೇಲೆ ತುಂಬ ಅವರು ಕೂಡ್ಕೊಂಡ್ರು. ನನಗೆ ಬೇಸರ ಇದ್ದದು. ಇನ್ನು ಕಣ್ಣೂರಿನ ಕುಂಡಾಲು ಬೆಟ್ಟುವಿನಲ್ಲಿ ಮನೆ ಮೇಲೆ 10 ಅಡಿ ಗಾತ್ರದ ಕಾಂಕ್ರೀಟ್ ತಡೆಗೋಡೆ ಬಿದ್ದಿದ್ದು 2 ಮನೆಗಳಿಗೆ ಕುಸಿಯುವ ಭೀತಿ ಕಾಡ್ತಿದೆ. ಇತ್ತ ಉಡುಪಿ ಜಿಲ್ಲೆಯ ಪ್ರಮುಖ ನದಿಗಳು ಉಕ್ಕಿ ಹರಿಯುತ್ತಿವೆ. ಸ್ವರ್ಣ, ಪಾಪನಾಶಿನಿ, ಸೀತಾ ನದಿಗಳ ನೀರಿನ ಮಟ್ಟ ಕ್ಷಣ ಕ್ಷಣಕ್ಕೂ ಏರಿಕೆಯಾಗ್ತಿದೆ. ಸ್ವರ್ಣ ನದಿ ಅಪಾಯದ ಮಟ್ಟ ಮೀರಿದ್ದು ನದಿ ನೀರಿನಿಂದಾಗಿ ಜನರಿಗೆ ಎಚ್ಚರಿಕೆ ನೀಡಲಾಗಿದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಮಳೆ ಅಬ್ಬರಿಸುತ್ತಿದೆ. ಕಡಲಿನಲ್ಲಿ ಅಲೆಗಳ ಅಬ್ಬರ ಜೋರಾಗಿದೆ. ಭಟ್ಕಳ ತಾಲೂಕಿನಲ್ಲಿರುವ ಜಾಲಿ ಗ್ರಾಮದ ಕಡಲ ತೀರಕ್ಕೆ ಹಡಗಿನ ಅವಶೇಷವೊಂದು ತೇಲಿ ಬಂದಿದೆ. ಕಾಸರಗೋಡಿನಲ್ಲೂ ಮಳೆ ಅಬ್ಬರ, ಮಧೂರು ದೇಗುಲ ಜಲಾವೃತ. ಗಡಿ ಜಿಲ್ಲೆಯಾಗಿರುವ ಕೇರಳದ ಕಾಸರಗೋಡಿನಲ್ಲೂ ಮಳೆ ಅಬ್ಬರಿಸುತ್ತಿದೆ. ನಾಳೆ ತನಕ ಜಿಲ್ಲೆಯಾದ್ಯಂತ ಹವಾಮಾನ ಇಲಾಖೆ ರೆಡ್ ಅಲರ್ಟ್ ನೀಡಿದ್ದು ಭಾರೀ ಮಳೆಯಾಗ್ತಿದೆ. ಮಧೂರು ವಿನಾಯಕ ದೇಗುಲ ಜಲಾವೃತಗೊಂಡಿದೆ. ನೀರಿನಲ್ಲೇ ತೆರಳಿ ಅರ್ಚಕರು ಪೂಜೆ ಸಲ್ಲಿಸಿದ್ರು. ಎಡೆಬಿಡದೆ ಸುರಿದ ಮಳೆಗೆ ಕಾಸರಗೋಡಿನ ತಲಮುಗರ್ ಬಳಿಯ ಸಿಪಿಎಂ ಪಕ್ಷದ ಕಟ್ಟಡ ಧ್ವಂಸವಾಗಿದೆ. ಬ್ಯೂರೋ ರಿಪೋರ್ಟ್, TV9.